ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಈಗ ದೆಹಲಿ ದಂಡಯಾತ್ರೆಯನ್ನು ಆರಂಭಿಸಿದ್ದಾರೆ. ಒಂದು ರೀತಿ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಇವರ ಹೋರಾಟ ಅಂತ ಅನ್ನಿಸ್ತಾ ಇದೆ. ಡೂ ಆರ್ ಡೈ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡುವಂತಹ ಪ್ಲಾನ್ ಇವರದ್ದು. ಈಗಾಗಲೇ ದೆಹಲಿಗೆ ತೆರಳಿದೆ ಬಿಜೆಪಿ ರೆಬಲ್ಸ್ ಟೀಮ್. ಆಲ್ರೆಡಿ ಕುಮಾರ್ ಬಂಗಾರಪ್ಪ ಅವರು ದೆಹಲಿ ತಲುಪಿದ್ದಾರೆ. ಇವತ್ತು ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಇವರೆಲ್ಲರೂ ಕೂಡ ರಾತ್ರಿ ವೇಳೆಗೆ ದೆಹಲಿಯನ್ನು ತಲುಪ್ತಾರೆ. ನಾಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಭಿನ್ನರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ, ಜಿಲ್ಲಾಧ್ಯಕ್ಷರ ಆಯ್ಕೆ ಗೊಂದಲ ಎಲ್ಲದರ ಬಗ್ಗೆ ವರಿಷ್ಠರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಭಿನ್ನರು. ಬಟ್ ಪ್ರಶ್ನೆ ಇರತಕ್ಕಂಥದ್ದು, ಇವರೇನೋ ಹೊರಟಿದ್ದಾರೆ, ಬಟ್ ಹೈಕಮಾಂಡ್ ಇವ್ರನ್ನ ಎಂಟರ್ಟೈನ್ ಮಾಡುತ್ತಾ ಅನ್ನುವಂಥದ್ದು. ಯಾಕೆಂದರೆ ಅವರೇನು ಬುಲಾವ್ ಕೊಟ್ಟಿಲ್ಲ, ಬನ್ನಿ ಅಂತ ಅವರೇನು ಕರೆದಿಲ್ಲ, ಇವರಾಗಿದ್ದೀವರೇ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ತುಂಬ ಬ್ಯುಸಿ ಇದ್ದಾರೆ ಅವರು. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಕಡೆ ಬಜೆಟ್ ಅಧಿವೇಶನ ನಡೀತಾ ಇದೆ, ಮತ್ತೊಂದು ಕಡೆ ದೆಹಲಿ ಚುನಾವಣೆ 5ನೇ ತಾರೀಕು, ಆ ಬ್ಯುಸಿನಲ್ಲಿದ್ದಾರೆ. ಇದರ ನಡುವೆ ನಾಳೆ ಇವರಿಗೆ ಕನಿಷ್ಠ ಒಂದು 15-20 ನಿಮಿಷ ಟೈಮ್ ಕೊಟ್ಟರು ಇವ್ರಿಗೂ ಕಿವಿ ಕೊಡುವಂತಹ ನಾಯಕರು ಹೈಕಮಾಂಡ್ನಲ್ಲಿದ್ದಾರೆ ಅಂತ ಹೇಳ್ಬೋದು. ಇವ್ರ ಭೇಟಿಗೆ ಅವಕಾಶನೇ ಕೊಡಲಿಲ್ಲ ಅಂತಂದರೆ ನಿಮ್ಮ ಯಾವ ಭಿನ್ನ ರಾಗಕ್ಕೂ ನಾವು ತಲೆಯಾಡಿಸುವುದಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ. 1 ವಾರ ಕಾಯಿರಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. 1 ವಾರ ಯಾಕೆ, ನಾಳೆ ನಾಡಿದ್ದಿಗೆ ಗೊತ್ತಾಗ್ಬಿಡುತ್ತೆ. ಏನಾದರೂ ಇವ್ರಿಗೆ ಟೈಮ್ ಕೊಟ್ಟು ಇವ್ರನ್ನ ಮಾತನಾಡಿಸಿ ಸಮಾಧಾನ ಮಾಡೋ ಕೆಲಸ ಮಾಡಿದ್ರೆ ಖಂಡಿತ ಇವರ ಬೇಡಿಕೆಗಳೇನಿದೆ ಅದೆಲ್ಲದಕ್ಕೂ ಕೂಡ ಅದನ್ನು ಸ್ಪಂದಿಸ್ತಾರೆ ಅಟ್ಲೀಸ್ಟ್. ಅದರ್ವೈಸ್ ನಾವು ಮಾಡಿದ್ದೇ ಶಾಸನ ಅನ್ನೋ ರೀತಿ ಮನಸ್ಥಿತಿ ಇದ್ದರೆ ಇವರು ಭೇಟಿಗೆ ಅವಕಾಶ ಕೊಡಲ್ಲ. ನಡ್ಡಾ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಭೇಟಿಗೆ ಅವಕಾಶ ಕೊಡಲ್ಲ. ಅದು ಗೊತ್ತಾಗ್ಬಿಡುತ್ತೆ ನಾಳೆಗೆಲ್ಲ, ಯಾರಿಗೆ ಅವಕಾಶ ಕೊಟ್ಟರು, ಯಾರ್ಯಾರು ಹೋದರು, ಯಾರು ಭೇಟಿ ಮಾಡಿದ್ರು. ಭೇಟಿ ಮಾಡಿದ್ರಂತೂ ಇವರ ಹತ್ರ ಚಾರ್ಜ್ ಶೀಟ್ ರೆಡಿ ಇದೆ. ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಇದೆ. ಈ 1 ವರ್ಷದಲ್ಲಿ ವಿಜಯೇಂದ್ರ ಅವರು ಎಡವಿರೋದು ಎಲ್ಲೆಲ್ಲಿ ಎಲ್ಲವನ್ನ ಹೇಳ್ತಾರೆ. ಇನ್ನು ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಎಲ್ಲರೂ ಕೂಡ ದೆಹಲಿಗೆ ಹೊರಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಶಿವಮೊಗ್ಗದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಓಕೆ, ವಿಜಯೇಂದ್ರ ಅವರು ಹೇಳಿದ್ದಾರೆ, ಈ ಎಲ್ಲ ಟೀಮ್ ವಿರುದ್ಧ ಗರಂ ಆಗಿದ್ದಾರೆ. 1 ವಾರದಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅಂತ ಉತ್ತರ ಸಿಗುತ್ತೆ. ನಾನು ರಾಜ್ಯದ ಬಿಜೆಪಿ ಅಧ್ಯಕ್ಷನಾಗೇ ಮುಂದುವರಿತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ನನ್ನ ಕೆಲಸದ ಬಗ್ಗೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಗೊತ್ತಿದೆ. ಕೇಂದ್ರದ ವರಿಷ್ಠರು ಕೂಡ ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ ಅಂತ ವಿಜಯೇಂದ್ರ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಡೇ 1ಇಂದನೂ ಹೇಳ್ಕೊಂಬರ್ತಾ ಇದ್ದಾರೆ, ನಾನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅನೇಕ ಸವಾಲುಗಳನ್ನು ಎದುರಿಸಿದ್ದೀನಿ ಅಂತ. ಬಟ್ ಅದರಲ್ಲೂ ನ್ಯೂನ್ಯತೆಯನ್ನು ಹುಡುಕಿರ್ತಕ್ಕಂಥದ್ದು ರೆಬಲ್ಸ್. ಅವರು ವಿಜಯೇಂದ್ರ ವಿರುದ್ಧ ಒಂದಷ್ಟು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಬಹುಶಃ ಯಾವುದೇ ಒಂದು ರಾಜಕೀಯ ಪಕ್ಷ ಇಷ್ಟೊಂದು ವ್ಯವಸ್ಥಿತವಾಗಿ ಸಂಘಟನೆ ಚುನಾವಣೆ ನಡೀತದೆ ಅಂದರೆ ಅದು ಬಿ ಜೆ ಪಿಯಲ್ಲಿ ಮಾತ್ರ. ಮಂಡಲ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ, ರಾಜ್ಯ ಅಧ್ಯಕ್ಷರ ಚುನಾವಣೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಏನು ನಮ್ಮ ಕೇಂದ್ರದ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಅದರಂತೆ ಎಲ್ಲವೂ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಕಳೆದ 1 ವರ್ಷದಿಂದ ನಮ್ಮೆಲ್ಲ ಪಕ್ಷದ ಹಿರಿಯರು, ಕಾರ್ಯಕರ್ತರು ಒಟ್ಟಾಗಿ ಈ ಭ್ರಷ್ಟ ಹಾಗೂ ದುಷ್ಟ ಕಾಂಗ್ರೆಸ್ ಸರ್ಕಾರದ ಜಿಲ್ಲಾಧ್ಯಕ್ಷರು ಕೂಡ ಹೆಚ್ಚು ಪೈಪೋಟಿ ನಡೆದಿದೆ ಈ ಬಾರಿ. ಅದೇ ರೀತಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಕೆಲವು ಹಿರಿಯರು ಅವರ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದೂ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ, ಸುಖಾಂತಿ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ. ನನಗಂತೂ ವಿಶ್ವಾಸ ಇದೆ. ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನು ನೀವು ಕಳೆದ 1 ವರ್ಷದಲ್ಲಿ ನೀವು ನೋಡಿ, ಯಾರು ಏನೇ ಹೇಳಿಕೆಯನ್ನು ಕೊಟ್ಟರೂ ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ. ಯಾವುದೇ ಬಹಿರಂಗ ಹೇಳಿಕೆಯನ್ನು ಪಕ್ಷದ ವಿರುದ್ಧನೇ ಹೇಳಿಕೆಯನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ
ವಿಜೇಂದ್ರ ವಿರುದ್ಧ ಚಾರ್ಜ್ ಶೀಟನ್ನು ಹಿಡ್ಕೊಂಡು ಭಿನ್ನರೆಲ್ಲರೂ ಕೂಡ ದೆಹಲಿಗೆ ಬರ್ತಾ ಇದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು, ಹೈಕಮಾಂಡ್ ನಾಯಕರು ಇವರಿಗೆ ಟೈಮನ್ನು ಕೊಡ್ತಾರಾ? ಒಂದು ವೇಳೆ ಕೊಟ್ಟರೆ ಇವ್ರ ಮಾತಿಗೂ ಸ್ವಲ್ಪ ಬೆಲೆ ಸಿಗಬಹುದು. ಈಗಾಗಲೇ ಸೆಷನ್ ನಡೀತಾ ಇದೆ, ದೆಹಲಿ ಚುನಾವಣೆ ಇದೆ, ಆ ಬ್ಯುಸಿನಲ್ಲಿದ್ದಾರೆ ಹೈಕಮಾಂಡ್ ನಾಯಕರು. ಅವಕಾಶ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದೇ ಪ್ರಶ್ನೆ. ಅರವಿಂದ್ ನೋಡಿ, ಬಿಜೆಪಿ ಬಂಡಾಯ ನಾಯಕರು ಏನಿದ್ದಾರೆ ಅವ್ರಿಗೊಂದು ಆತ್ಮವಿಶ್ವಾಸ ಮೊನ್ನೆ ಬಂದಿರುವಂಥದ್ದು. ಅದು ಕಾರಣ ಏನು ಅಂದರೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಅರವಿಂದ್ ಲಿಂಬಾವಳಿ ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿದ್ರು. ಸುಮಾರು 20 ನಿಮಿಷಗಳ ಕಾಲ ಅವ್ರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದರು. ಇದಾದ ಬಳಿಕ ಈಗ ರೆಬಲ್ ನಾಯಕರಲ್ಲಿ ಒಂದು ಹೊಸ ವಿಶ್ವಾಸ ಬಂದಿರುವಂಥದ್ದು. ನಮ್ಮನ್ನು ಕೂಡ ಹೈಕಮಾಂಡ್ ನಾಯಕರು ಕನ್ಸಿಡರ್ ಮಾಡ್ತಾರೆ, ಹೋಗಿ ಪ್ರಯತ್ನ ಪಟ್ಟರೆ ಭೇಟಿಗೆ ಸಮಯ ಕೊಡ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರ. ಹೀಗಾಗಿ ರಾಜ್ಯಾಧ್ಯಕ್ಷ ಚುನಾವಣೆ ಆಗೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಹೋಗಿ ಒಮ್ಮೆ ರಾಜ್ಯದ ಬಿಜೆಪಿಯ ಸ್ಥಿತಿಗತಿಗಳನ್ನು ವಿವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಅರವಿಂದ್ ಲಿಂಬಾವಳಿ ಅವರು ಕೂಡ ಭೇಟಿಯಾದಂಥ ಸಂದರ್ಭದಲ್ಲಿ BY ವಿಜೇಂದ್ರ ಅವ್ರನ್ನ ಬದಲಾಯಿಸಬೇಕು, ಅವರು ಹಿರಿಯರ ಜೊತೆಗೆ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಮತ್ತೆ ಹೋರಾಟಗಳಲ್ಲಿ ಹೇಗೆ ನಿರಾಸಕ್ತಿಯನ್ನ ಹೊಂದಿದ್ದಾರೆ, ಈ ರೀತಿಯಾದಂಥ ಬೇರೆ ಬೇರೆ ಆರೋಪಗಳನ್ನು ಕೂಡ ಅವ್ರ ವಿರುದ್ಧ ಮಾಡಿ ಬಂದಿರುವಂತದ್ದನ್ನ ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ಒಂದು ವೇಳೆ ವಿಜೇಂದ್ರ ಅವ್ರನ್ನ ಬದಲಾಯಿಸದೇ ಇದ್ದಂಥ ಸಂದರ್ಭದಲ್ಲಿ ರೆಬಲ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾದಂಥ ಅನಿವಾರ್ಯತೆಯೂ ಕೂಡ ಬರ್ಬೋದು. ಅದಕ್ಕೆ ವ್ಯಾಪಕವಾದಂತಹ ಒತ್ತಡಗಳು ಕೂಡ ಇದಾವೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿ ಬಂದಿರುವಂಥದ್ದು. ಈಗ ಈ ಒಂದು ಹೋರಾಟ ಏನಿದೆ ಅಥವಾ ಹೇಳಿಕೆಗಳೇನಿದಾವೆ, ಇದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬುವಂತ ನಿಟ್ಟಿನಲ್ಲಿ ಎಲ್ಲಾ ಶಾಸಕರು ಅಥವಾ ಬಿಜೆಪಿಯ ಪ್ರಮುಖ ನಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ಮತ್ತಷ್ಟು ಒತ್ತಡವನ್ನ ಹೇರುವಂತ ನಿಟ್ಟಿನಲ್ಲಿ ಈಗ ಮತ್ತೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಇದಕ್ಕೆ ಎಷ್ಟು ಮಣೆ ಹಾಕುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಒಂದು ಕಡೆ ಲೋಕಸಭೆ ಅಧಿವೇಶನ ನಡೀತಾ ಇದೆ, ಮತ್ತೊಂದು ನಾಡಿದ್ದು ದೆಹಲಿಯ ವಿಧಾನಸಭೆ ಚುನಾವಣೆ ನಡೀತಾ ಇರುವಂತದ್ದು. ಹೈಕಮಾಂಡ್ ಈ ಒಂದು ಕ್ರೂಷಿಯಲ್ ಟೈಮ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರ ಭೇಟಿಗೆ ಅವಕಾಶವನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಹೀಗಾಗಿ ಅವರು ಕೂಡ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಚುನಾವಣೆ ಹತ್ತಿರ ಇರುವಂತಹ ಹಿನ್ನೆಲೆಯಲ್ಲಿ ಇದೇ ಹಂತದಲ್ಲಿ ಏನೇ ಬದಲಾವಣೆಗಳಾಗಬೇಕಾದ್ರೂ ಹೈಕಮಾಂಡ್ ನ ಕನ್ವಿನ್ಸ್ ಮಾಡಬೇಕಾಗಿರುವಂತದ್ದು ಇದೇ ಸೂಕ್ತ ಸಮಯ ಅನ್ನುವಂಥದ್ದು ಕೂಡ ರೆಬಲ್ ನಾಯಕರ ಉದ್ದೇಶ ಕೂಡ ಆಗಿರುವಂತದ್ದು. ಹೀಗಾಗಿ ದೆಹಲಿಗೆ ಬಂದು ಎಲ್ಲಾ ನಾಯಕರು ಇಲ್ಲೇ ಟಿಕಾಣಿ ಹಾಕಿ ಒಂದೆರಡು ದಿನಗಳ ಕಾಲ ಉಳ್ಕೊಂಡು ಬಹುಶಃ ಡೆಲ್ಲಿ ಚುನಾವಣೆ ಬಳಿಕ ಆದ್ರೂ ಪರವಾಗಿಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿ ರಾಜ್ಯದ ಸಿಚುವೇಶನ್ಸ್ ಗಳನ್ನ ಎಲ್ಲವನ್ನು ಕೂಡ ಅರ್ಥ ಮಾಡಿಸಿ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೂಡ ಮಾಡ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳಿಗೆ ಮೂಲ ಕಾರಣ ಆಗಿರುವಂತದ್ದು JP ನಡ್ಡಾ ಅವ್ರನ್ನ ಅರವಿಂದ್ ಲಿಂಬಾವಳಿ ಅವರು ಭೇಟಿಯಾಗಿರುವಂತದ್ದು. ನಮಗೂ ಕೂಡ ಸಮಯ ಕೊಡ್ತಾರೆ ಅನ್ನುವಂತ ವಿಶ್ವಾಸ ಅವರಲ್ಲಿ ಮೂಡಿರುವಂತ ಹಿನ್ನೆಲೆಯಲ್ಲಿ ಮತ್ತೊಂದು ಹಂತದ ಹೋರಾಟವನ್ನ ಈಗ ರೆಬಲ್ ನಾಯಕರು ಶುರು ಮಾಡಿದ್ದಾರೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ ನಾಳೆ ನಾಡಿದ್ರಲ್ಲಿ ಗೊತ್ತಾಗುತ್ತಲ್ಲ ಅವಕಾಶ ಕೊಟ್ರಾ ಇಲ್ವಾ ಅಂತ.